ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿದ್ಯಾ ಪರಶುರಾಮ್. ಕಾನಿಪ ಧ್ವನಿ ಸಂಘಟನೆಗೆ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿ ಸಾಕ್ಷಿಗಿರಿ ಯಾದವ್ 2ನೇ ಬಾರಿ ಆಯ್ಕೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಿದರು. ಜಿಲ್ಲಾ ಗೌರವಾಧ್ಯಕ್ಷರಾಗಿ ಟಿ. ದುರ್ಗಪ್ಪ, ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿ ಸಾಕ್ಷಿಗಿರಿ ಯಾದವ್, ಉಪಾಧ್ಯಕ್ಷ ಭೀಮಣ್ಣ ಕಂಪ್ಲಿಯ ಚಂದ್ರಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಯರಗುಡಿ ರಮೇಶ್ ಮತ್ತು ಖಜಾಂಚಿ ಪ್ರಭಾಕರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಜಗಳೂರು ಲಕ್ಷ್ಮಣರಾವ್, ರಾಜ್ಯ ಉಪಾಧ್ಯಕ್ಷರು ಸಿಂಗಾಪುರ್ ನಾಗರಾಜ್ ಹಾಗೂ ಜಿಲ್ಲಾ ತಾಲೂಕು ಅಧ್ಯಕ್ಷರು, ಸಂಘಟನೆಯ ಕಾರ್ಯಕಾರಿ ಸಮಿತಿ ಉಪಸ್ಥಿತರಿದ್ದರು. ವರದಿ ಎಂ.ಎಲ್. ವೆಂಕಟೇಶ್, ಪ್ರಧಾನ ಸಂಪಾದಕರು, ಮೀಡಿಯಾ ನ್ಯೂಸ್ ಚಾನೆಲ್, ಬಳ್ಳಾರಿ. ಇವತ್ತು ಬಹಳಷ್ಟು ಸಂತೋಷ. ಯಾಕಪ್ಪ ಅಂದರೆ ಇವತ್ತೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಿ ಬೆಳಗ್ಗೆ 11ಕ್ಕೆ ಪ್ರಾರಂಭವಾದಂಥ ಈ ಸಭೆ ಇಷ್ಟೊತ್ತಾದ್ರೂ ಇನ್ನೂ ಇಷ್ಟು ತುಂಬ ಕುಟುಂಬದಾಗೆ ನಾವು ಹೆಂಗೆ ಮನೆಯಲ್ಲಿ ಆಚರಿಸ್ತೀವಿ ಆ ರೀತಿ ಇವತ್ತು ಎಲ್ಲರೂ ಇವತ್ತು ಸಿರುಗುಪ್ಪ, ಕುರುಗೋಡು, ಕಂಪ್ಲಿ ಹಾಗೂ ಇನ್ನಿತರ ಭಾಗದಿಂದ ಬಂದಂಥ ಪ್ರತಿಯೊಬ್ಬ ನಿಜವಾದಂಥ ಪತ್ರಕರ್ತರು ಇವತ್ತು ಇಲ್ಲಿದ್ದೀರಿ. ಸಾಮಾಜಿಕ ಕಳಕಳಿ ಹೊತ್ತು ಇವತ್ತೆಲ್ಲ ಪತ್ರಕರ್ತರ ಒಂದು ಹೋರಾಟಕ್ಕೆ ಅವರ ಒಂದು ಮೂಲಭೂತ ಸಹಕಾರಕ್ಕೆ ತಾವೆಲ್ಲ ಕಂಕಣಬದ್ಧರಾಗಿದ್ರು. ಇದೇ ರೀತಿಯಾಗಿ ರಾಜ್ಯಾದ್ಯಂತ ಸಂಘಟನೆ ಆಗ್ತಿದೆ. ಇನ್ನು ಮುಂದೆ ನಕಲಿಯಾಗಿ ಮಾಡೋಂಥ ಏನು ರಾಜಕಾರಣಿಗಳು ಇರ್ಬೋದು, ಸುಳ್ಳು ಆಶ್ವಾಸನೆ ಕೊಡೋಂಥ ರಾಜಕಾರಣಿಗಳಿಗೆ ಇನ್ನು ಉಳಿಗಾಲಿಲ್ಲ. ಇನ್ನು ಕಾನೂನು ಮೆಟ್ಟಲೇರಿಬಿಟ್ಟು ಕಾನೂನು ರೀತಿಯಾಗಿ ಯಾವ ರೀತಿ ಇವತ್ತು ಸರ್ಕಾರ ಎಮ್ಮೆ ಚರ್ಮದಂತಿರುವ ಸರ್ಕಾರಕ್ಕೆ ಕಾನೂನು ಚಾಟಿ ಖಂಡಿತವಾಗಿಯೂ ನಮ್ಮ ಧ್ವನಿಯಿಂದ ಬೀಸಿ ನಾವು ನ್ಯಾಯ ಪಡೆಯೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾ ಇವತ್ತು ಜಿಲ್ಲಾ ಬಾಡಿ ಇವತ್ತು ಅಧ್ಯಕ್ಷ ಏನಾಗಿದ್ದಾರೆ ಗಿರಿಯವರು, ಜೊತೆಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ನನ್ನ ಆತ್ಮೀಯ ಸ್ನೇಹಿತ ರಮೇಶ್ ಯರಗುಡಿಯವರು, ಅದೇ ರೀತಿಯಾಗಿ ಇವತ್ತು ಖಜಾಂಚಿಯಾಗಿ ಇವತ್ತು ನಮ್ಮ ಪ್ರಭಾಕರ್ ಅವರು, ಅದೇ ರೀತಿಯಾಗಿ ನಮ್ಮ ಕಾನೂನು ಸಲಹೆಗಾರರಾಗಿಂಥ ಸಿದ್ದಪ್ಪಣ್ಣವರು, ಅದೇ ರೀತಿಯಾಗಿ ನಮ್ಮ ಕುರುಗೋಡ್ನೆ ಆತ್ಮೀಯ ಸ್ನೇಹಿತರಾದಂಥ ಜಿಲ್ಲಾ ಉಪಾಧ್ಯಕ್ಷ ಆಗಿ ಭೀಮಣ್ಣವರು, ಸಿರುಗುಪ್ಪದ ನನ್ನ ಆತ್ಮೀಯ ಶಿಷ್ಯನಾದಂತಹ ಮಲ್ಲಿಕಾರ್ಜುನ್ ಸಹ ಕಾರ್ಯದರ್ಶಿಯಾಗಿ, ಅದೇ ರೀತಿಯಾಗಿ ಕಂಪ್ಲಿಯ ಬೋವೇರ್ ಚಂದ್ರಶೇಖರ್ ಅವರು ಜಿಲ್ಲಾ ಉಪಾಧ್ಯಕ್ಷ ಆಗಿ, ಅದೇ ರೀತಿಯಾಗಿ ಪಂಪಾಪತಿ ಸಾರ್ ಅವರು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ಅದೇ ರೀತಿಯಾಗಿ ನಮ್ಮ ಹರಿಸ್ವಾಮಿ ಅಣ್ಣವರು ಸಹ ಕಾರ್ಯದರ್ಶಿಯಾಗಿ ಹಾಗೂ ಇನ್ನಿತರನೇನು ಇವತ್ತು ಆಯ್ತು ಎಲ್ಲ ತುಂಬ ಹೃದಯದಿಂದ ಇವತ್ತು ಅಭಿನಂದನೆ ತಿಳಿಸ್ತಾ, ಕರ್ತವ್ಯ ಹೆಚ್ಚಾಗಿದೆ ನಿಮ್ಮ ಮೇಲೆ. ಆದಷ್ಟು ಬೇಗ ಒಂದು ಜಿಲ್ಲಾ ಪತ್ರಿಕಾ ದಿನಾಚರಣೆ ಇಡೀ ರಾಜ್ಯವೇ ತಿರುಗಿ ನೋಡುವಂಥ ಒಂದು ಸಮ್ಮೇಳನ, ಒಂದು ಕಾರ್ಯಕ್ರಮ ನೀವು ಮಾಡಬೇಕಂತ ಹೇಳ್ತಾ, ಅದು ಮುಂದಿನ ದಿನ ನೀವೇನು ಮಾಡ್ತಾಯಿದ್ರಿ, ದಯಮಾಡಿ ಪತ್ರಿಕೆ ದಿನಾಚರಣೆ ಅಂತ ಬೇಡ, ಜಿಲ್ಲಾ ಸಮಾವೇಶ ಅಂತ ಮಾಡಿ ಅದ್ದೂರಿ ಅದಕ್ಕೆ ಅರ್ಥವಾಗಿ ಜಿಲ್ಲಾ ಸಮಾವೇಶಕ್ಕೆ ಅದು ಸೂಟಬಲ್ ಆಗ್ತದೆ ಅಂತ ಹೇಳ್ಬಿಟ್ಟು ಆ ಟೈಟಲ್ ಎಲ್ಲ ಕಡೆಯಿಂದ ಪತ್ರಕರ್ತರು ಬರೋಕ್ಕೆ ನಾನು ಇಂದಿನಿಂದ ಸಂಪರ್ಕ ಬೆಳೆಸ್ಬಿಟ್ಟು ಭಾಳಷ್ಟು ಕಡೆಯಿಂದ ಪತ್ರಕರ್ತನಿಗೆ ಕರೆಸ್ತೀನಿ ಅಂತ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ನಿಮ್ಮಿಂದ ನಡಿಬೇಕಂತ ಆಸ್ತಾ ಇನ್ನು ಮುಂದೆ ಹೆಚ್ಚಿನದಾಗ ಅಂದ್ಬಿಟ್ಟು ಶುಭ ಹಾರಸ್ತಾ ನನಗೆ ಇಲ್ಲಿ ಮಾತಾಡಲು ಅವಕಾಶ ತಮಗೆಲ್ಲ ಹೊಂದಿಸ್ತಾ ನನ್ನ ಮಾತಿಗೆ ಪ್ರಮಾಣಪತ್ರಕ್ಕೆ ಸಹಿ ಮಾಡಬೇಕು. ಕಾಣಿಪಾದನ ಸಂಘಕ್ಕೆ ಆತ್ಮೀಯ ಸ್ನೇಹಿತರೆ, ನನಗೆ ಭಾಳಷ್ಟು ಸಂತೋಷದ ದಿನ ಇವತ್ತು. ನಾವು ಹುಟ್ಟಿದಾಗೆ ಉಸಿರಿರುತ್ತೆ, ಹೆಸರಿರಲ್ಲ. ಆದರೆ ಸತ್ತಂಥ ಸಂದರ್ಭದಲ್ಲಿ ಉಸಿರು ಇರಲ್ಲ, ಹೆಸರು ಇರಲ್ಲ. ಇವತ್ತು ನಾವು ಎಷ್ಟು ಏನೇ ಮಾಡಿದ್ರು, ಅಗರ್ಭ ಶ್ರೀಮಂತಾಗಿ ಕೋಟಿಗಟ್ಟಲೆ ಇದ್ರೂ ಅವನ ಹೆಸರು ಹಿಡಿದು ಯಾರೂ ಕರೆಯಲ್ಲ. ಆ ಹೆಣನ ಯಾವಾಗ ಸಾಗಿಸ್ತೀರಪ್ಪ, ಶವನ ಯಾವಾಗ ಸಾಗಿಸ್ತೀರಿ, ಎಷ್ಟು ಗಂಟೆಗೆ ಮಣ್ಣು ಮಾಡ್ತೀರಪ್ಪ ಅಂತಿಮ ಸಂಸ್ಕಾರ ಅಂತ. ಇಂಥ ಒಂದು ಸ್ಥಿತಿಯಲ್ಲಿ ನಾವು ಬದುಕಿದ್ರೂ ಕೂಡ ಭಾಳಷ್ಟು ಏರುಪೇರಿಂದ ಜೀವನ ಏನು ಸಾಗ್ತಾ ಇದೆ. ಅದರಲ್ಲಿನೂ ನಮ್ಮ ಪತ್ರಕರ್ತರ ಸ್ಥಿತಿ ಅಂತೂ ಹೇಳಲಾರ್ದು ಅಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪತ್ರಕರ್ತರು ಒಂದು ವಿಚಾರಕ್ಕೆ ಬಂದಾಗೆ ನಾನು ಒಂದು 4 ಲೈನು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತೇನೆ. ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು, ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿದಾತರು, ಕಾಲೆಳೆದಂಥವರೇ ನಮಗೆ ಶಕ್ತಿದಾತರು, ಪ್ರೀತಿ ಕೊಟ್ಟಂಥವರೇ ನಮಗೆ ದೇವರುಗಳು ಎಂಬ ಸಿದ್ಧಾಂತದಲ್ಲಿ ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತೆ ಇಡೀ ನಾಡಿನ ಪತ್ರಕರ್ತರು ಇವತ್ತು ಜನರಿಗೆ ಬೆಳಕಾಗುತ್ತಾ
ಸರ್ಕಾರ ಹಾಗೂ ಜನರ ನಡುವೆ ಸೇತುವೆಯಾಗಿ ಇವತ್ತು ಹಗಲಿರುಳು ನಮ್ಮ ನಿಸ್ವಾರ್ಥ ಸೇವೆ ಇರುವುದರಿಂದನೇ ಇವತ್ತು ಪ್ರಪಂಚದಲ್ಲಿ ಆಗುವವುಗಳ ವಿಚಾರ ಈ ಮಾಧ್ಯಮದಿಂದ ಪ್ರತಿಯೊಬ್ಬರಿಗೆ ಅನುಕೂಲತೆ ಆಗಿ ಆ ರೀತಿಯಾಗಿ ನಮ್ಮ ಕರ್ತವ್ಯ ನಾವು ನಿರ್ವಹಿಸ್ತಾ ಇದ್ದೀವಿ. ಪೆನ್ ಈಸ್ ಮೈದರ್ ದ್ಯಾನ್ ಸ್ವರ್ಡ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ವಾಚಿಂಗ್ ಡಾಗ್ ಆಫ್ ದಿ ಸೊಸೈಟಿ ಅಂತಲೂ ಹೇಳ್ತೀವಿ. ಇದೆಲ್ಲದರೂ ಇದ್ರೂ ಸಂವಿಧಾನದ 4ನೇ ಅಂಗ ಮಾಧ್ಯಮ ರಂಗ ಅಂತ ಹೇಳ್ತೀವಿ. ಬಟ್ ಇವತ್ತು ಮಾಧ್ಯಮ ರಂಗದಲ್ಲಿ ಸೇವೆ ಸಲ್ಲಿಸ್ತಿರುವಂಥ ನಮಗೆ ಬಹಳಷ್ಟು ಹೀನಾಯ ಸ್ಥಿತಿ. ಅಂಥ ರೀತಿಯಿಂದ ಅಧಿಕಾರಿ ವರ್ಗದವರು ಆಗ್ಬೋದು,